ಉಳ್ಳಾಲದ ಪಕ್ಕದಲ್ಲಿರುವ ಬೀರಿ ಗ್ರಾಮದಲ್ಲಿ ನಡೆದ ಹಲಸು ಮೇಳದಲ್ಲಿ ನೂರಾರು ಮಂದಿ ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿದರು. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ, ಭಾರತ ವಿಕಾಸ್ ಟ್ರಸ್ಟ್ ಮಣಿಪಾಲ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇದರ ಸಹಯೋಗದಲ್ಲಿ ಈ ಮೇಳ ನಡೆಯಿತು. ಸೂಪರ್ ಆಗಿದೆ ಇದು. ಅಂದರೆ ಇದೊಂದು ಹಲಸಿನ ಮೇಳ ಅಂತ ಮಾಡಿದ್ದೀರಿ, ಭಾರಿ ಒಂದು ಉತ್ತಮವಾದ ಒಂದು ಆಯೋಜನೆ ಮಾಡಿದ್ದೀರಿ. ಭಾರಿ ಖುಷಿ ಆಯಿತು. ಇಂಥ ಆಯೋಜನೆಗಳು ಇನ್ನೂ ಕೂಡ ಆಗಬೇಕು. ಯಾಕಂದರೆ ಇದು ಈ ಏರಿಯಾದಲ್ಲಿ ಇದು ಇಷ್ಟರ ತನಕ ಆಗಿಲ್ಲ. ಇಷ್ಟರ ತನಕ ಇದರ ಪ್ರಯೋಜನ ಎಲ್ಲರಿಗೂ ಸಿಗ್ತದೆ. ಈಗ ತುಂಬ ಮಂದಿ ಮೊನ್ನೆಯಿಂದ ಇಲ್ಲಿ ಬರ್ತಾ ಇದ್ದಾರೆ. ನೋಡಿ, ನಾನು ನಿನ್ನೆ 2 ದಿವಸ ಬರಲಿಲ್ಲ, ಇವತ್ತು ಬಂದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಮೇಲಿಂದ ಕೆಳಗೆ ಬಂದೆ, ಪ್ರತಿಯೊಂದು ಐಟಮ್ ಇದೆ. ಯಾವುದು ನಾವು ಇಲ್ಲಿ ಕರಾವಳಿಯಲ್ಲಿ ಸಿಗ್ತದೆ ಎಲ್ಲ ಉಂಟು. ಅದರಿಂದ ಇಂಥ ಒಂದು ಇದನ್ನು ಆಯೋಜನೆ ಮಾಡಬೇಕು. ನಾನು ನಿನ್ನೆ ಸಹ ಬಂದಿದ್ದೆ. ನನಗೆ ನಿನ್ನೆ ತುಂಬ ಇಷ್ಟ ಆಗಿ ನಾನು ಇವತ್ತು ನನ್ನ ತಂಗಿಯನ್ನು ಕರ್ಕೊಂಡು ಇವತ್ತು ಸಹ ಬಂದಿದ್ದೇನೆ. ಇದು ಹೇಗೆ ಉಂಟಂದರೆ, ಒಂದೇ ರೂಫ್ ಇದೆ ಅಂಡರ್ ತುಂಬ ವೆರೈಟೀಸ್ ಆಫ್ ಐಟಮ್ಸ್ ಸಿಗ್ತಾ ಉಂಟು. ಕ್ಲೋತ್ಸ್ ಆಗ್ಬೋದು ಅಥವಾ ಗರ್ಲ್ಸಿಗೆ ಆಕ್ಸೆಸರೀಸ್ ಆಗ್ಬೋದು, ಈವನ್ ದ ಫುಡ್ ಐಟಮ್ಸ್ ತುಂಬ ಟೇಸ್ಟಿ ಉಂಟು. ಎಲ್ಲ ಒಂದೊಂದು ವೆರೈಟೀಸ್ ಉಂಟು. ಆ್ಯಂಡ್ ಜಾಕ್ ಫ್ರೂಟ್ ಇದು ಹಪ್ಪಳ ಎಸ್ಪೆಷಲಿ. ಸೊ ಇಟ್ ಈಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಪ್ರಕಾಶ್ ಅಂತೇಳಿ, ಬಹುಶಃ ನಮ್ಮ ಈ ಜಾಗದಲ್ಲಿ ಇದು ಫಸ್ಟ್ ಟೈಮ್ ಆಗಿರೋದು. ನಾವು ಯಾವಾಗಲೂ ಮಂಗಳೂರಿಗೆ ಹೋಗಿ ಇಂಥ ಕಾರ್ಯಕ್ರಮ ನೋಡಿ ಮಜಾ ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲಿ ಸಿಕ್ಕಿದೆ, ಅದೆಲ್ಲ ಸಂಡೇ ಬಂದಿದೆ, ಎಲ್ಲ ವೆರೈಟಿಗಳನ್ನು ತಿಂದಿವಿ. ಮನೆಯಲ್ಲಿ ಅಡುಗೆ ಮಾಡಲಿಲ್ಲ, ಹಾಗಾಗಿ ಖುಷಿ ಕೊಟ್ಟಿದೆ. ಮುಂದೆ ಆಗಲಿ ಅಂತೇಳಿ ಹಾರೈಕೆ. ಈಗ ಕೋಟೆಕಾರು ವ್ಯವಸಾಯ ಬ್ಯಾಂಕ್ ಹಾಗೂ ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಂಥ ಈ ಒಂದು ಹಲಸಿನ ಮೇಳ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಲ್ಲಿ ಸಾಗ್ತಾ ಉಂಟು. ಬಹುಶಃ ನಾವು ನಿರೀಕ್ಷಿಸಿರಲಿಲ್ಲ ಇಷ್ಟು ಕ್ರೌಡ್ ಆಗುತ್ತೆ ಅಂತೇಳಿ. ಆದರೆ 3 ದಿನಗಳಲ್ಲಿ ಇವತ್ತು ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಜನರು ಇದನ್ನು ಬರ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ವಸ್ತುಗಳನ್ನು ಖರೀದಿಸ್ತಾ ಇದ್ದಾರೆ. ವೆರೈಟಿ ಆಫ್ ಫುಡ್ ಸಹ ಇದೆ, ಮತ್ತು ವೆರೈಟಿ ಆಫ್ ಇದಿದೆ, ಎಂಥ ಬೇರೆ ಬೇರೆ ವಸ್ತುಗಳನ್ನು ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತಾ ಇದೆ. ಉಳ್ಳಾಲದ ಬೀರಿಯಲ್ಲಿ 3 ದಿನದಿಂದ ನಡೆಯುತ್ತಿರುವ ಈ ಹಲಸು ಮತ್ತು ಮಾವು ಮೇಳದಲ್ಲಿ ನಿನ್ನೆ ಮತ್ತು ಇವತ್ತು ಒಳ್ಳೆ ರೀತಿಯಲ್ಲಿ ಜನ ಬರ್ತಾ ಇದ್ದಾರೆ. ಇನ್ನೂ ಸಾಯಂಕಾಲ ತನಕ 9 ಗಂಟೆ ತನಕ ಇಲ್ಲಿ ವ್ಯವಹಾರ ನಡೀತಾ ಇರ್ತದೆ. ಕ್ಯಾರೆಟ್ ಒಳಗೆ, ಬೀಟ್ರೂಟ್ ಒಳಗೆ, ಹಲಸಿನ ಒಳಗೆ, ಬೇಳೆ ಒಳಗೆ, ಕಡಲೆಬೇಳೆ ಒಳಗೆ ಎಲ್ಲ ಸಹ ಉಂಟು. ಯಾವುದು ಹೋಳಿಗೆ ಸಹ ಮಾಡಿ. ಇದು ತೆಂಗಿನ ಮರದ ಒಂಬಾಳೆ ರಸ ಅಂತ ಸರ್, ನ್ಯಾಚುರಲ್ ಜ್ಯೂಸು. ನಿಮಗೆ ನೀರು, ಸಕ್ಕರೆ, ಬೆಲ್ಲ ಯಾವುದು ಆ್ಯಡ್ ಆಗೋದಿಲ್ಲ. ಬಾಡಿಗೆ ತುಂಬ ತಂಪು. 1 ಗ್ಲಾಸ್ 8 ಎಳ್ನೀರಿಗೆ ಸಮ. ಈಗ ಕಳ್ಳೆಗೆ ತೆಗಿತೇವೆ, ಸೇಮ್ ಹಾಗೆ ತೆಗೆಯೋದು, ಆದರೆ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡುವುದಿಲ್ಲ. ಮರದಲ್ಲಿ ತೆಗೆಯುವಾಗಲೇ ಕೆಳಗಿನ ಪೋಷನ್ ಐಸಿಟ್ಟು ಗಾಳಿ ಮತ್ತು ಬೆಳಕು ತಾಗುವುದಿಲ್ಲ. ಇಡುದು ಸೈಸಲ್ಲೇ. ಇದನ್ನೇ 1 ಡೇ ಹೊರಗೆ ಇಟ್ಟರೆ ಕಳ್ಳಾಗ್ತದೆ. ಇದು ಕಳ್ಳಿದು ಫಸ್ಟ್ ಸ್ಟೆಪ್. ಹಲಸಿನ ಹೋಳಿಗೆ ಒಟ್ಟಿಗೆ ಈಗ ಮಾವಿನ ಹೋಳಿಗೆ, ಮತ್ತು ಕ್ಯಾರೆಟ್, ಗೆಣಸು, ಮತ್ತು ಇನ್ನೊಂದು ಯಾವುದು ಪೈನಾಪಲ್, ಈ ಥರ 4-5 ಬಗೆದು ಹೋಳಿಗೆ ಮಾಡ್ತಾ ಇದ್ದೇವೆ. ಒಂದು ಜಾಕ್ ಫ್ರೂಟ್ ಫೆಸ್ಟಿವಲ್ ನಡೀತಾ ಇದೆ. ಸೊ 3 ದಿವಸದ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಸೊ ಸೂಪರ್ ಆಗಿರುವಂತಹ ರೆಸ್ಪಾನ್ಸ್ ಕೂಡ ಇದೆ. ನಾನು ಕೂಡ ಎಲ್ಲ ಸ್ಟಾಲ್ ಕೂಡ ವಿಸಿಟ್ ಮಾಡಿದ್ದೇನೆ. ಸೊ ಒಂದೊಂದು ಸ್ಟಾಲ್ ಕೂಡ ಡಿಫ್ರೆಂಟ್ ಆಗಿದೆ. ಹಾಗೆಯೇ ಒಂದೊಂದು ಸ್ಟಾಲ್ನಲ್ಲಿ ಕೂಡ ವಿಭಿನ್ನತೆ ಇದೆ. ಸೊ ಎಲ್ಲರೂ ಬರ್ತಾ ಇದ್ದಾರೆ. ಒಳ್ಳೆಯದು ಉಂಟು ಎಲ್ಲ. ಹೇಗೆ ಮಾಡೋದು? ಅದು ಹಲಸಿನಕಾಯಲ್ಲಿ ಇದು ಮಾಡಿ ಮಿಕ್ಸ್ ಮಾಡಿ ಮಸಾಲೆ ಮಾಡಿ ಮಾಡೋದು. ಇದು ಅಷ್ಟು ಸಿಹಿಯಲ್ಲ, ಸ್ವಲ್ಪ ಇದಾದದು ಇಂದ ಬಂದಿರುವಂಥದ್ದು. ಮತ್ತು ಇದೆಲ್ಲ CFTRI ಟೆಕ್ನಾಲಜಿಯಿಂದ ಆಗಿರುವಂಥದ್ದು, ಮೈಸೂರು. ಅದರಲ್ಲಿನ ಹಲಸಿದುಂಟು, ಮಾವಿನ ಹಣ್ಣಿನ ಐಸ್ ಕ್ರೀಮ್ ಉಂಟು, ಮತ್ತು ಮಸ್ಮೆಲನ್ ಉಂಟು, ಪೇರಳೆ ಉಂಟು, ವೆನಿಲಾ ಉಂಟು, ಚಾಕ್ಲೇಟ್ ಉಂಟು. ಸರ್, ನಮ್ಮ ಹತ್ರ ಹಲಸಿನ ಹಣ್ಣು ಮಿಲ್ಕ್ ಶೇಕ್ ಇದೆ ಮತ್ತು ಮಾವಿನ ಹಣ್ಣು ಮಿಲ್ಕ್ ಶೇಕ್ ಇದೆ. ನಾವು ಸೀಸನಲ್ಲಿ ಹಲಸಿನ ಹಣ್ಣನ್ನು ಗ್ರೇಡ್ ಮಾಡಿ ಸೆಲೆಕ್ಟ್ ಮಾಡಿ ಹಲಸಿನ ಸೊಳ್ಳೆಯನ್ನು ಡೀಪ್ ಫ್ರೀಸ್ ಮಾಡಿಡ್ತೇವೆ. ಹಲಸಿನ ಸೊಳ್ಳೆ, ಹಾಲು, ಸಕ್ಕರೆ ಹಾಕಿ ಮಿಲ್ಕ್ ಶೇಕ್ ಮಾಡಿ ಕೊಡ್ತೇವೆ. ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರ್ತದೆ. ವಿದೌಟ್ ಶುಗರ್ ಆದರೆ ವಿದೌಟ್ ಶುಗರ್ ಅವೈಲೇಬಲ್ ಇದೆ. ಮ್ಯಾಂಗೋ ಮಿಲ್ಕ್ ಶೇಕ್ ಇದೆ. ಮ್ಯಾಂಗೋ ಮಿಲ್ಕ್ ಶೇಕ್ ನಾವು ಪಲ್ಪ್ ಮಾಡಿಡ್ತೇವೆ. ಮ್ಯಾಂಗೋ ಪಲ್ಪ್, ಹಾಲು, ಸಕ್ಕರೆ ಹಾಕಿ, ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ ಅಲ್ಲ, ಲೈವ್ ಮಾಡೋದು. ಸೀಕ್ರೆಟ್ ರೆಸಿಪಿ ಏನಿಲ್ಲ, ಯಾರು ನೋಡ್ಬೋದು, ಮನೆಯಲ್ಲಿ ಮಾಡ್ಕೊಳ್ಬೋದು. ನಮ್ಮದು ಪರ್ಪಸ್ ಅಂತ ಹೇಳಿದರೆ ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಹೆಚ್ಚೆಚ್ಚು ಕಡೆ ಸಿಗಲಿ, ಒಳ್ಳೆ ಇದಾಗಲಿ ಅಂತ.